ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿನ ಈ ಕಾಡಲ್ಲಿ ದೀಪ ಯಾಕೆ ಉರಿಯುತ್ತೆ ಗೊತ್ತಾ? ಯಾಕೆ ಲಕ್ಷಾಂತರ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿನ ಪೂಜಿಸ್ತಾರೆ ಗೊತ್ತಾ? ನಾನ್ ಹೇಳ್ತೀನಿ ಕೇಳಿ. ಸಾವಿರಾರು ವರ್ಷಗಳ ಹಿಂದೆ ಮಾಹಿಷಿ ಅಂತ ಒಬ್ರು ರಾಕ್ಷಸಿ ಇರ್ತಾರೆ. ಭೂಮಿ ಮೇಲಿರೋ ಮನುಷ್ಯರು, ಪ್ರಾಣಿ, ಪಕ್ಷಿಗಳು ಎಲ್ಲಾರ್ಗೂ ಕಾಟ ಕೊಟ್ಕೊಂಡು ಹಿಂಸೆ ಮಾಡ್ತಿರ್ತಾರೆ. ಇವರನ್ನ ಕೊಲ್ಲಕ್ಕೆ ಯಾವ ದೇವರುಗಳಿಂದನೂ ಸಾಧ್ಯ ಆಗ್ತಿರೋದಿಲ್ಲ. ಯಾಕೆ ಅಂದ್ರೆ ಇವರು ಒಂದು ವರ ಪಡೆದಿರ್ತಾರೆ. ಇಬ್ರು ಪುರುಷರಿಂದ ಜನನವಾಗಿರೋ ಮಗುವಿಂದ ಮಾತ್ರ ಇವರ ಅಂತ್ಯ ಅಂತ. ಈ ರಾಕ್ಷಸಿಯ ಕಾಟ ತಡೆಯಲಾರದೆ ಎಲ್ಲ ದೇವರುಗಳು ಹೋಗಿ ವಿಷ್ಣುವನ್ನ ಪ್ರಾರ್ಥಿಸ್ತಾರೆ. ವಿಷ್ಣು ದೇವರು ಮೋಹಿನಿಯ ರೂಪ ತಾಳಿ ಶಿವನಿಂದ ಒಂದು ಮಗುವನ್ನ ಜನ್ಮ ಕೊಡ್ತಾರೆ. ಈ ಮಗು ಭೂಮಿ ಮೇಲೆ ರಾಜನಾಗಿದ್ದ ರಾಜಶೇಖರನ ಕೈಗೆ ಸಿಗುತ್ತೆ. ಈ ದಂಪತಿಗಳಿಗೆ ಮಗುವಿಲ್ಲದ ಕಾರಣ ಈ ಮಗುವನ್ನೇ ತಮ್ಮ ಮಗುವಾಗಿ ಸ್ವೀಕರಿಸ್ತಾರೆ. ಈ ಮಗುವಿಗೆ ಮಣಿಕಂಠ ಅಂತಾನು ಕೂಡ ನಾಮಕರಣ ಮಾಡಿ ಇದನ್ನ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಕೆಲವು ವರ್ಷಗಳ ನಂತರ ರಾಣಿಗೆ ಅವಳದೇ ಆದ ಮಗು ಕೂಡ ಆಗುತ್ತೆ. ಇನ್ನೆಲ್ಲಿ ನನ್ನ ಸ್ವಂತ ಮಗನ ಬದಲು ಮಣಿಕಂಠ ರಾಜ ಆಗ್ತಾನೆ ಅನ್ನೋ ಅಸೂಯೆಯಿಂದ